ಧರ್ಮಸ್ಥಳದಲ್ಲಿದೆ ಜೈನರ ಆರಾಧ್ಯ ದೈವ. ಗೇಟ್ ವೇ ಆಫ್ ಧರ್ಮಸ್ಥಳದ ಪಕ್ಕದಲ್ಲೇನೆ ಈ ರತ್ನಗಿರಿ ಬೆಟ್ಟ ಇದೆ. ಬೆಟ್ಟದ ಮೇಲ್ಗಡೆ ಏನ್ ಸಖತ್ತಾಗಿದೆ ಅಂತೀರ ಜಾಗ ಇದು. ಅಂಟಮಾಸ್ ನಮಸ್ಕಾರ. ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ನೆಲ್ಲ ಧರ್ಮಸ್ಥಳದಲ್ಲಿರೋ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇದನ್ನ ರತ್ನಗಿರಿ ಬೆಟ್ಟ ಅಂತಾನು ಕರೀತಾರೆ. ಗೇಟ್ ವೇ ಆಫ್ ಧರ್ಮಸ್ಥಳದ ಪಕ್ಕದಲ್ಲೇನೆ ಈ ರತ್ನಗಿರಿ ಬೆಟ್ಟ ಇದೆ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದಿಂದ ಕೇವಲ 950 ಮೀಟರಲ್ಲೇನೆ ಈ ಬೆಟ್ಟ ಇರೋದು. ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಕೆಲವೊಬ್ರೆಲ್ಲ ಈ ಬೆಟ್ಟಕ್ಕೂ ಬರ್ತಾರೆ. ಈ ಬೆಟ್ಟನ ಮೆಟ್ಲು ಮುಖಾಂತರನೂ ಹತ್ಬಹುದು, ಹಾಗೆ ಬೆಟ್ಟದ ಮೇಲಕ್ಕೆ ರಸ್ತೆನೂ ಮಾಡಿದ್ದಾರೆ. ಕಾರು ಬಸ್ ಎಲ್ಲ ಮೇಲಕ್ಕೆ ಹೋಗುತ್ತೆ. ಈ ಬೆಟ್ಟದ ಸೌಂದರ್ಯ ತೋರ್ಸೋದಕ್ಕೆ ನಾನು ಮೆಟ್ಲು ಮುಖಾಂತರ ಮೇಲೆ ಹೋಗ್ತಾ ಇದ್ದೀನಿ. ಹಾಗೆ ಈ ಬೆಟ್ಟ ಹತ್ತುತ್ತಾ ಬಾಹುಬಲಿಯ ಹಿಸ್ಟ್ರಿ ತಿಳ್ಕೊತಾ ಹೋಗೋಣ ಬನ್ನಿ. ಪುರಪರಮೇಶ್ವರ ಋಷಭನಾಥ ಅಯೋಧ್ಯೆಯ ಅರಸ. ಒಂದ್ಸಲ ಆಸ್ಥಾನದಲ್ಲಿ ನೀಲಾಂಜನೇಯ ನೃತ್ಯದ ಸಂದರ್ಭದಲ್ಲಿ ಅವನು ಸಂಸಾರದ ನಶ್ವರತೆಯನ್ನು ಮನಗೊಂಡು ವಿರಕ್ತನಾದ. ಅವನ ಮಕ್ಕಳಿಗೆ ರಾಜ್ಯನ ವಿಭಜಿಸಿಕೊಟ್ಟು ತಪಸ್ಸಿಗೆ ತೆರಳಿದ. ಅಯೋಧ್ಯೆಯಲ್ಲಿ ಅಣ್ಣ ಭರತ, ಪೌದನಾಪುರದಲ್ಲಿ ತಮ್ಮ ಬಾಹುಬಲಿ ರಾಜ್ಯನ ಆಳ್ತಾ ಇದ್ರು. ಒಂದಿನ ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯ ಆಯಿತು. ಆ ಚಕ್ರರತ್ನನ ಮುಂದಿಟ್ಕೊಂಡು ಅವನು ಷಟ್ಖಂಡಗಳನ್ನೆಲ್ಲ ಜಯಿಸ್ದ. ಅವನು ಹಿಂತಿರುಗಿ ಬಂದು ಪುರ ಪ್ರವೇಶ ಮಾಡುವಾಗ ಚಕ್ರರತ್ನ ಒಳಗೆ ಪ್ರವೇಶ ಮಾಡಲಿಲ್ಲ. ಇದನ್ನ ಅವನು ವಿಚಾರಿಸಿದಾಗ ತಮ್ಮ ತಮ್ಮಂದಿರನ್ನ ಗೆಲ್ದೆ ಅವನು ಚಕ್ರವರ್ತಿ ಆಗಲ್ಲ ಅನ್ನೋ ವಿಷಯ ತಿಳಿತು. ದೂತ್ರನ್ ಕಳಿಸಿ ತಮ್ಮಂದಿರು ಬಂದು ತನಗೆ ಶರಣಾಗ್ಬೇಕು ಅಂತ ಆಜ್ಞೆ ಮಾಡ್ತಾನೆ. ಶರಣಾಗಕ್ಕೊಪ್ಪದ ಸಹೋದರರು ತಪಸ್ಸಿಗೆ ಹೊರಟೋಗ್ತಾರೆ. ಆದ್ರೆ ಬಾಹುಬಲಿ ಮಾತ್ರ ಯುದ್ಧಕ್ಕೆ ನಿಂತ. ಯುದ್ಧ ಮಾಡಿದ್ರೆ ಸಾವು ನೋವು ಜಾಸ್ತಿ ಆಗುತ್ತೆ ಅಂತ ತಿಳಿದಿದ್ದ ಮಂತ್ರಿಗಳು ಬುದ್ಧಿವಂತಿಕೆಯಿಂದ ಯುದ್ಧನ ತಪ್ಪಿಸಿ ಪರಸ್ಪರವಾಗಿ ದೃಷ್ಟಿ ಯುದ್ಧ, ಜಲಯುದ್ಧ, ಮಲ್ಲಯುದ್ಧ ನಡೆಯೋ ತರ ಮಾಡ್ತಾರೆ. ಈ 3 ಯುದ್ಧದಲ್ಲಿ ಬಾಹುಬಲಿ ತನ್ನ ಅಣ್ಣ ಭರತನನ್ನ ಸೋಲಿಸ್ತಾನೆ. ಸೋಲಿಂದ ಕೋಪಗೊಂಡ ಭರತ ಬಾಹುಬಲಿ ಮೇಲೆ ಚಕ್ರನ ಪ್ರಯೋಗ ಮಾಡ್ತಾನೆ. ಆ ಚಕ್ರರತ್ನ ಧರ್ಮದ ಎಲ್ಲೆಯನ್ನು ಮೀರದೆ ಬಾಹುಬಲಿಗೆ ಮಣಿಯುತ್ತೆ. ರಾಜ್ಯ ವ್ಯಾಮೋಹ ಯಾವ ಅನ್ಯಾಯಕ್ಕೂ ಹೇಸದು ಅಂತ ಅಣ್ಣನ ವರ್ತನೆಯಿಂದ ಜಿಗುಪ್ಸೆಗೊಂಡ ಬಾಹುಬಲಿ ವಿರಕ್ತನಾದ. ಗೆದ್ದ ರಾಜ್ಯನ ಅಣ್ಣನಿಗೆ ಅರ್ಪಿಸಿ ತಪಸ್ಸಿಗೋದ್ನಂತೆ. ವರ್ಷಗಳು ಕಳೆದ್ರೂ ಆತನಿಗೆ ಕೇವಲ ಜ್ಞಾನನೂ ಲಭಿಸ್ಲಿಲ್ಲ. ಬಳ್ಳಿಗಳೆಲ್ಲ ಬೆಳೆದು ದೇಹನ ಸುತ್ಕೊಂಡಿರುತ್ತೆ, ಉತ್ತ ಬೆಳೆದ್ ನಿಂತಿರುತ್ತೆ. ತಾನು ಅಣ್ಣನ ಭೂಮಿಲಿ ತಪಸ್ಸಿಗೆ ನಿಲ್ಬೇಕಾಯ್ತಲ್ಲ ಅನ್ನೋದು ಮನ್ಸಲ್ಲಿ ಇದ್ದಿದ್ದೇ ಇದಕ್ಕೆ ಕಾರಣ. ಈ ವಿಚಾರ ಅಣ್ಣ ಭರತನ್ಗೆ ಋಷಭನಾಥರಿಂದ ತಿಳಿಯುತ್ತೆ. ನೇರವಾಗಿ ಭರತ ತಮ್ಮ ಇರೋ ಕಡೆ ಬಂದು ಕಾಲಿಗೆ ಬೀಳ್ತಾನೆ. ಈ ರಾಜ್ಯ ನಿಂದು, ನೀನ್ ಗೆದ್ದು ನನ್ಗೆ ಕೊಟ್ಟಿದ್ದು, ಬೇರೆ ಯೋಚನೆ ಮಾಡದೆ ನಿನ್ನ ಆತ್ಮನ ಧ್ಯಾನಿಸು ಅಂತ ಪ್ರಾರ್ಥಿಸ್ತಾನೆ. ಬಾಹುಬಲಿಗೆ ಕೂಡಲೇ ಜ್ಞಾನೋದಯ ಆಗುತ್ತೆ. ಅವನಿಗೆ ಜ್ಞಾನೋದಯ ಆಗ್ತಿದ್ದಂಗೆ ಪುಷ್ಪವೃಷ್ಟಿ ಆಗುತ್ತೆ. ಬಾಹುಬಲಿ ಸಕಲ ಕರ್ಮವನ್ನು ಗೆದ್ದು ಕೃತಯುಗದಲ್ಲಿ ಮೊದಲು ಮೋಕ್ಷಕ್ಕೆ ಸಂದಿದಂತ ಮಹಾಮಹಿಮ ಅನ್ನಿಸ್ಕೊಂಡ. ಬಾಹುಬಲಿ ತ್ಯಾಗ ಲೋಕಕ್ಕೆ ಆದರ್ಶ ಆಯಿತು. ಇದು ಬಾಹುಬಲಿಯ ಕತೆ. ನೋಡಿ, ಬಾಹುಬಲಿ ಹಿಸ್ಟ್ರಿ ತಿಳ್ಕೊತಾ ಬೆಟ್ಟದ ಮೇಲ್ಗಡೆನೆ ಬಂದ್ಬಿಟ್ವಿ. ಬೆಟ್ಟದ ಮೇಲ್ಗಡೆ ಏನ್ ಸಖತ್ತಾಗಿದೆ ಅಂತೀರ ಜಾಗ ಇದು. ಸುತ್ತ ಮರ ಗಿಡಗಳ ಮಧ್ಯ ಬಾಹುಬಲಿಯ ವಿಗ್ರಹ. ಇವಾಗಿನ ಕಾಲದಲ್ಲಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇದೆ. ಶಿಲೆನ ಎತ್ತದಕ್ಕೆಲ್ಲ ಈಸಿ, ಯಾಕಂದ್ರೆ ಕ್ರೇನ್ಗಳಿದೆ. ಅದೇ 1966ರ ಟೈಮ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಕಷ್ಟಪಟ್ಟಿರ್ಬೋದು ಈ ಶಿಲೆನ ಎತ್ತದಕ್ಕೆ. ಈ ಬಾಹುಬಲಿಯ ಮೂರ್ತಿ 39 ಅಡಿ ಎತ್ತರ ಇದೆ. ಈ ಬಾಹುಬಲಿ ಮೂರ್ತಿಯ ಪ್ರೇರಕರು ಯಾರಪ್ಪ ಅಂದ್ರೆ ರತ್ನವರ್ಮ ಹೆಗ್ಡೆ ಮತ್ತು ರತ್ನಮ್ಮ ಹೆಗ್ಡೆ. ನಾವಿಲ್ಲಿ ಬರ್ತಿದ್ದಂಗೆ 2 ಕಲ್ಲಿನ ಆನೆಗಳು ನಮ್ಮನ್ನ ಸ್ವಾಗತ ಮಾಡ್ತವೆ. ಈ ಬಾಹುಬಲಿ ಮೂರ್ತಿಯ ಶಿಲ್ಪಿ ಯಾರಪ್ಪ ಅಂದ್ರೆ ರೇಂಜಾಳ ಗೋಪಾಲಕೃಷ್ಣ ಶೆಣೈ, ಕಾರ್ಕಳದವರು. 1966ರಲ್ಲಿ ಈ ಬಾಹುಬಲಿ ಮೂರ್ತಿಯ ಕೆತ್ತನೆನ ಕಾರ್ಕಳದಲ್ಲಿ ಪ್ರಾರಂಭಿಸ್ತಾರೆ. 1973ರಲ್ಲಿ ಈ ವಿಗ್ರಹನ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಸಾಗಾಟ ಮಾಡ್ತಾರೆ. ಈ ವಿಗ್ರಹ ಇಲ್ಲಿ ಸ್ಥಾಪನೆ ಆಗಿದ್ದು 1975ರಲ್ಲಿ. ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು 3 ಫೆಬ್ರವರಿ 1982ರಲ್ಲಿ. ಪ್ರತಿಷ್ಠಾಪಕರು ಯಾರಪ್ಪ ಅಂದ್ರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಶ್ರೀಮತಿ ಹೇಮಾವತಿ ವೀರೇಂದ್ರ ಹೆಗ್ಡೆ ಅವರು. ಕಾರ್ಕಳದ ಮಂಗಳ ಪಾದೆಯಲ್ಲಿ ಶ್ರೀ ಬಾಹುಬಲಿ ಮೂರ್ತಿ ಕೆತ್ತನೆ ಆಗುತ್ತೆ.
ಲಾರಿ ಮೇಲ್ಗಡೆ ಇಡೋದಕ್ಕೆ ಬಾಹುಬಲಿ ಮೂರ್ತಿ ಇಟ್ಟಿರೋ ಟ್ರಾಲಿನ ಆನೆ ಸಹಾಯದಿಂದ ತಳಿಸ್ತಿದ್ರಂತೆ. ಈ ವಿಗ್ರಹನ ಹುಲ್ಲು ಮತ್ತಿತರ ವಸ್ತುಗಳಿಂದ ಸಂರಕ್ಷಿಸಿದ್ರಂತೆ. ಈ ಬಾಹುಬಲಿ ಮೂರ್ತಿನ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಸಾಗಾಟನೆ ಮಾಡುವಾಗ ಪೇಜಾವರ ಶ್ರೀಗಳು ಪರಿಶೀಲನೆ ಮಾಡಿದ್ರಂತೆ. ಆಚಾರ್ಯ ಶ್ರೀ ವಿಮಲ ಸಾಗರ ಮುನಿ ಮಹಾರಾಜರು ಮತ್ತು ಆಚಾರ್ಯ ಶ್ರೀ ವಿದ್ಯಾನಂದ ಮುನಿ ಮಹಾರಾಜರಿಂದ ನೇತ್ರೋನ್ಮಿಲನ ಮಾಡಿಸಿದ್ರಂತೆ. ಇಲ್ಲಿ ಬಾಹುಬಲಿಗೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತೆ. 1008 ಕಳಶಗಳಿಂದ ಅಭಿಷೇಕ ಮಾಡ್ತಾರೆ. ಅಕ್ಕಿ ಹಿಟ್ಟು, ಕ್ಷೀರ, ಗಂಧ, ಸಿಯಾಳ ಕಷಾಯದಿಂದ ಅಭಿಷೇಕ ಮಾಡ್ತಾರಂತೆ. ಇಲ್ಲೊಂದು ಚಿಕ್ಕದಾದಂತ ಮಂಟಪ ಇದೆ. ಈ ಮಂಟಪದಲ್ಲಿ ಈ ಬಾಹುಬಲಿ ವಿಗ್ರಹನ ಹೆಂಗೆ ಕೆತ್ತನೆ ಮಾಡಿದ್ರು, ಹೆಂಗೆ ಇದರ ಸಾಗಾಟ ಆಯ್ತು, ಈ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಇದರ ಡೀಟೇಲ್ಸ್ ಎಲ್ಲಾನು ವಿತ್ ಫೋಟೋ ಹಾಕಿದ್ದಾರೆ. ಹಾಗೆ ನೋಡ್ಕೊಂಡು ಬನ್ನಿ. ಹಾಗೆ ಇಲ್ಲಿ ಈ ಬಾಹುಬಲಿ ವಿಗ್ರಹನ ಕೆತ್ತಿದಂತ ಶಿಲ್ಪಿಯವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಇವರೇ ಶ್ರೀ ರೇಂಜಾಳ ಗೋಪಾಲಕೃಷ್ಣ ಶೆಣೈ. ಹಾಗೆ ನಾವಿಲ್ಲಿ ಮಹಾಮಸ್ತಕ ಅಭಿಷೇಕ ಆದಂತ ಫೋಟೋಸ್ನು ನಾವಿಲ್ಲಿ ನೋಡ್ಬೋದು. ನಾನು ಅಲ್ಲಿನ ಫೋಟೋಸ್ ಎಲ್ಲ ನೋಡಿ ಬಾಹುಬಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟೆ. ಮೆಟ್ಲನ್ನ ಇಳಿಯೋ ಸಂದರ್ಭದಲ್ಲಿ ನಾನೊಂದು ಗಮನಿಸ್ದೆ, ಇಲ್ಲಿ ಮರಕ್ಕೆ ಈ ತರ ಜೋಳಿಗೆ ಕಟ್ಟೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆಯಂತೆ. ನೋಡಿ, ನಾನೇನಾದ್ರೂ ಕಾರಲ್ಲಿ ಬೆಟ್ಟದ ಮೇಲೆ ಹೋಗ್ಬಿಟ್ಟಿದ್ರೆ ಈ ವಿಷಯ ಎಲ್ಲ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಟ್ರೈ ಟು ಯೂಸ್ ಕಾಲು, ಅವಾಯ್ಡ್ ಕಾರು. ಅವಾಗ ನಮ್ಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದು ತಪ್ಪುತ್ತೆ. ಹಚ್ಚ ಹಸಿರಿನ ಮಧ್ಯ ಈ ಮೆಟ್ಲುಗಳನ್ನ ಇಳಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮಳೆ ಬಂದು ಮಂಟಪನೇ ಪಾಚಿ ಕಟ್ಬಿಟ್ಟೈತೆ. ಈ ರತ್ನಗಿರಿ ಬಾಹುಬಲಿ ಬೆಟ್ಟದ ಟೈಮಿಂಗ್ ಏನಪ್ಪಾ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ವರೆಗೂ ಓಪನ್ ಇರುತ್ತೆ. ವಾರದ ಎಲ್ಲಾ ದಿನನೂ ನೀವು ದರ್ಶನ ಮಾಡಬಹುದು. ಗೇಟ್ ವೇ ಆಫ್ ಧರ್ಮಸ್ಥಳದ ಪಕ್ಕದಲ್ಲೇ ಈ ಬೆಟ್ಟ ಇದೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.